ಕವಿಜನ್ನ ಇವರು ಬರೆದಿರುವ ನಿರ್ಮಲ ಧರ್ಮದಿಂದೇ ಪಾಲಿಸು ಧರೆಯಂ ಎಂಬ ಜನ್ನ ಕವಿ ಬರೆದಿರುವಂಥ ಪದ್ಯವನ್ನು ಇಂದಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಕವಿ ಜನ್ನ ಇವರ ಪರಿಚಯವನ್ನು ನೋಡೋಣ. ಕವಿ ಜನ್ನ ಇವರ ಕಾಲ ಮತ್ತು ಆಶ್ರಯ. ಜನ್ನನು ಕ್ರಿಸ್ತಶಕ 13ನೇ ಶತಮಾನದ ಕವಿ. ಹೊಯ್ಸಳ ದೊರೆಗಳಾದ ವೀರಬಲ್ಲಾಳ ಮತ್ತು ನರಸಿಂಹ ಬಲ್ಲಾಳರ ಆಸ್ಥಾನದಲ್ಲಿ ಕವಿಯಾಗಿರ್ತಾನೆ. ಈತನಿಗೆ ಕವಿ ಚಕ್ರವರ್ತಿ ಅನ್ನುವಂಥ ಬಿರುದಿತ್ತು. ಜನಾರ್ದನ, ಜನ್ನಿಗ ಅನ್ನುವಂಥ ಹೆಸರಿನಿಂದಲೂ ಕೂಡ ಜನ್ನನನ್ನು ಕರೀತಾ ಇದ್ರು. ಜನ್ನ ಕವಿ ಬರೆದಿರುವಂತಹ ಪ್ರಮುಖ ಕೃತಿಗಳು ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ. ಈತನ ಒಂದು ಪ್ರಸಿದ್ಧ ಕೃತಿಗಳಿದು. ಇನ್ನು ಜನ್ನನು ಚಂಪೂ ಕವಿಗಳಲ್ಲಿ ಪ್ರಮುಖ ಕವಿ ಅಂತ ಅನಿಸ್ಕೊಂಡಿದ್ದಾನೆ. ಚಂಪೂ ಕವಿಗಳಲ್ಲಿ ರನ್ನ, ಪೊನ್ನ, ಪಂಪ ಇವರಲ್ಲಿ ಜನ್ನ ಕೂಡ ಒಬ್ಬನು ಅಂತೇಳಿ ನಾವು ಗುರುತಿಸ್ಬೋದು. ಇಷ್ಟು ಆತನ ಒಂದು ಕಿರು ಪರಿಚಯ. ಈಗ ನೇರವಾಗಿ ಪದ್ಯಕ್ಕೆ ಹೋಗ್ಬಿಡೋಣ. ಮೊದಲನೇ ಪದ್ಯ. ಅದು ಪಿರಿಯ ಸಿರಿಯ ಬಾಳ್ವೋದ ಅದು ಚಾಗದ ಭೋಗದ ಆಗರಂ ಸಕಲ ಸುಖಕ್ಕದು ಜನ್ಮಭೂಮಿ ಎನಿಸದು ಅದನಾಳ್ವಂ ಮಾರಿದತ್ತನೆಂಬ ನೃಪಪಾಲಂ. ಅದು ದೊಡ್ಡ ಸಂಪತ್ತಿನಿಂದ ಕೂಡಿದ ತ್ಯಾಗ ಮತ್ತು ಭೋಗಗಳಿಗೆ ಆಶ್ರಯವಾದ ಸಕಲ ಸುಖಗಳಿಗೂ ಜನ್ಮಭೂಮಿಯಂತಿರುವಂಥ ರಾಜ್ಯ. ಆ ಒಂದು ರಾಜ್ಯವನ್ನು ಆಳುವಂಥವನು ಮಾರಿದತ್ತ. ನೋಡಿ ಎರಡನೇ ಪದ್ಯ. ಆಪುರದ ತೆಂಕ ವಂಕದೊಳು ಪೊತ್ತ ಅನೇಕ ಜೀವ ಹತಿ ತನಗೆ ಸುಖೋ ದೀಪಮನ ಎನಿಸುವ ಪಾಪ ಕಳಾ ಪಂಡಿತೆ ಚಂಡ ಮಾರಿ ದೇವತೆ ಇರ್ಪಳ್. ಆ ಪಟ್ಟಣದ ದಕ್ಷಿಣ ದಿಕ್ಕಿನಲ್ಲಿ ಅನೇಕ ಜೀವಿಗಳನ್ನು ಕೊಲ್ಲುವುದೇ ತನಗೆ ಸುಖವನ್ನು ನೀಡುವ ಕೆಲಸ ಅಂತ ಭಾವಿಸ್ಕೊಂಡಿರುವಂಥ ಪಾಪ ಸಮೂಹದಲ್ಲಿ ಪಂಡಿತೆಯಂತಿರುವಂತಹ ಚಂಡಮಾರಿ ದೇವತೆ ಇತ್ತಂತೆ. ಅಲ್ಲೊಂದು ಗುಡಿ ಇತ್ತಂತೆ. ಆ ಪಟ್ಟಣದ ಯಾವ ದಿಕ್ಕಿನಲ್ಲಿ ಅಂದರೆ ದಕ್ಷಿಣ ದಿಕ್ಕಿನಲ್ಲಿ. ನಂತರ ಮೂರನೇ ಪದ್ಯ. ತನಗರಸು ವೆರಸು ಪುರಜನ ಮನಿತು ಮಿಷಂ ಚೈತ್ರವೆಂಬ ತಿಂಗಳೊಳ ಕಿಳ ಅರ್ಚನೆ ವೆರಸು ಜಾತ್ರೆ ನೆರೆಯದೋ ಒಡ ಇನಿತು ಮನೋರ್ಮೆದಲೆ ವಿಳೆಯದೋಳ್ ನೆರೆಯಿಸುವಳ್. ಚೈತ್ರ ಮಾಸದಲ್ಲಿ ರಾಜ ಮತ್ತು ಪುರಜನರೆಲ್ಲರೂ ಸೇರಿಕೊಂಡು ಪೂಜೆ ಉತ್ಸವಗಳನ್ನು ಮಾಡದಿದ್ದರೆ ಆ ದೇವತೆಯು ಅವರೆಲ್ಲರನ್ನು ಒಮ್ಮೆಯೇ ಪ್ರಳಯ ಕಾಲದಂತೆ ಸಂಹಾರ ಮಾಡ್ತಾ ಇದ್ಲು. ಆನಂತರ ನೋಡಿ ಪದ್ಯ 4ರಲ್ಲಿ ಆ ದೇವಿಯ ಜಾತ್ರೆಗೆ ಮೊಳೆ ಓದೆಳೆರೆ ಸಿರಿದಾಗಳ ಮುರಿ ಎಯ್ಯಲೆ ಕೈಯ ಓದಿಸಿಕೆ ಕೋಕಿಲ ಧ್ವನಿ ಮೂದಲೆ ಯುಲಿಯಾಗೆ ಬಂದುದಂದು ಬಸಂತಂ. ಆ ದೇವಿಯ ಜಾತ್ರೆಯ ಸಮಯದಲ್ಲಿ ವಸಂತ ಕಾಲ ಬಂತಂತೆ. ಆಗ ತಲೆ ಎತ್ತಿದ ಚಿಗುರುಗಳು ಸಿರಿಗಾಲದ ಕುಂಕುಮದಂತೆ ಕಂಡರೆ ಕೋಗಿಲೆಗಳ ಗಾನವು ಆ ಕಾಲದ ಸ್ವಾಗತ ಗೀತೆಯಂತೆ ಕೇಳಿಸ್ತಾ ಇತ್ತಂತೆ. ಅಂದರೆ ಆ ಜಾತ್ರೆಯ ಸಂದರ್ಭವನ್ನು ಇಲ್ಲಿ ಕವಿ ತಿಳಿಸ್ತಾ ಇರುವಂಥದ್ದು. 5ನೇ ಪದ್ಯ. ಶಿಶಿರಮನೆ ಪಿಡಿದು ಪರಕೆಗೆ ವಸಂತನಲರ್ ಓದ ಮಾವಿನಡಿ ಮಂಚಿಕೆಯೋಳ್ ಕುಸಿರಿದರೆ ದಡಂಗಿನಂತೆ ಒಲೆಸೆದವು ತದ್ವನದೊಳಿರ್ದ ಮೊತ್ತದ ಮುಗ್ಗಳ್ಗಳು. ನೋಡಿ, ಶಿಶಿರ ಋತವನ್ನು ಹೊರಹಾಕಿ ವಸಂತನು ಬಂದಾಗ ಅರಳಿದ ಮಾವಿನ ಮರದ ಕೆಳಗಿನ ಜಗುಲಿಯ ಮೇಲೆ ಉದುರಿದ ಮುತ್ತುಗದ ಹೂವಿನ ಮೊಗ್ಗುಗಳು ಕೆಂಪು ಕೆಂಡಗಳಂತೆ ಶೋಭಿಸ್ತಾ ಇದ್ವಂತೆ. ಯಾವ ರೀತಿಯಾಗಿ ಆ ಒಂದು ಸಂದರ್ಭ ಇತ್ತು ಅಂತ ಕವಿ ಹೇಳ್ತಾ ಇದ್ದಾನೆ. 6ನೇ ಪದ್ಯ ನೋಡಿ. ಅಂತು ದೊರೆವೆತ್ತು ಬಂದ ವಸಂತದೊಳಾ ಮಾರಿದತ್ತನು ಪುರಜನಮಂ ತಂತಮಗೆ ಚಂಡಮಾರಿಗೆ ಸಂತಸಮಂ ಮಾಡಲೆಂದು ಜಾತ್ರೆಗೆ ನೆರೆದರ್. ಅಂತಹ ವಸಂತ ಕಾಲದಲ್ಲಿ ರಾಜ ಮಾರಿದತ್ತ
ಮತ್ತು ಪುರಜನರು ಚಂಡಮಾರಿ ದೇವತೆಯನ್ನು ಸಂತೋಷಪಡಿಸ್ಲಿಕ್ಕೋಸ್ಕರ ಜಾತ್ರೆಗೋಸ್ಕರ ಗುಂಪು ಗುಂಪಾಗಿ ಎಲ್ಲ ಬಂದು ಸೇರ್ಕೊಂಡ್ರಂತೆ. ನಂತರ 7ನೇ ಪದ್ಯ ನೋಡ್ಕೊಳ್ಳಿ. ನೋಡಿ, ಅಲ್ಲಿ ಸುರಗಿಲೆ ಅರ್ಚನೆಯಾಡುವ ಪರಕೆಯನ್ನೊಪ್ಪಿಸುವ ಲೆಕ್ಕ ಲೆಕ್ಕದ ವೆರಸು ಬಲವೊಂದು ದೇವಿಯ ಚರಣಂಗಳ್ಗೆ ಎರಗಿ ರಂಗಮಂಟಪದೆಡೆಯೋಳ್. ಚೂರಿ ಅಥವಾ ಖಡ್ಗಗಳಿಂದ ತಮ್ಮನ್ನೇ ಇರಿದುಕೊಂಡು ದೇವತೆಗೆ ಅರ್ಚನೆ ಮಾಡುವ, ಹರಕೆ ಒಪ್ಪಿಸುವ ಅಸಂಖ್ಯಾತ ಸೇವಕರ ಜೊತೆಯಲ್ಲಿ ರಾಜನು ಬಂದು ದೇವಿಯ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾನೆ. ಮಾಡಿದ್ದಾದ್ಮೇಲೆ ರಂಗಮಂಟಪದಲ್ಲಿ ನಿಂತ್ಕೊಂಡ. ನೋಡಿ ಅಲ್ಲಿ 8ನೇ ಪದ್ಯ. ನಿಂದು ನರಪತಿ ತಳಾರಂಗೆಂದು ನೀನ್ ಬರಿಸು ಮನುಜ ಯುಗಮಂ ಮುನ್ನಂ ಕೊಂದರ್ಚಿಸುವೆಂ ಪೂಜೆಯೊಳೆಂದಿನ ಪರಿತಪ್ಪೆ ದೇವಿ ತಪ್ಪದೆ ಮಾಡಲ್. ಅಲ್ಲಿ ನಿಂತ ರಾಜನು ತನ್ನ ತಳಾರನಾದ ಕಾವಲುಗಾರ, ತಳಾರ ಅಂದರೆ ತಳವಾರ, ಚಂಡಕರ್ಮ ಅನ್ನುವಂಥವನು, ಅವನನ್ನು ರಾಜ ಕರೆದ. ನೀನು ಹೋಗಿ ಮೊದಲು ಪೂಜೆಗಾಗಿ ಬಲಿ ಕೊಡೋದಕ್ಕೆ 2 ಮನುಷ್ಯರನ್ನ ಕರ್ಕೊಂಡು ಬಾ, ಇವತ್ತಿನ ಪೂಜೆಯ ಪದ್ಧತಿ ತಪ್ಪಬಾರ್ದು ಅಂತೇಳಿ ರಾಜ ಆಜ್ಞೆ ಮಾಡ್ದ. ಇದಾದಮೇಲೆ 9ನೇ ಪದ್ಯ ನೋಡಿ. ತಡವಾದಪ್ಪುದು ಪೌರರ್ ಕುಡುವೇಳುವುದು ಅಲವು ಜೀವರಾಶಿಯ ಬಲಿಯಂ ನಡೆಯನೇ ಹಸಾದ ಮಗಳ್ ಪಿಡಿತಾರದೆ ಮಾಣರೆನ್ನ ಕಿಂಕರರು ಎನುತಂ. ತಡವಾದರೆ ಆ ಪೌರರು ಅನೇಕ ಜೀವಿಗಳನ್ನು ಬಲಿ ಕೊಡಲು ಸಿದ್ಧರಾಗಿದ್ದಾರೆ, ಬೇಗ ಹೋಗು ಅಂತೇಳಿ ರಾಜ ಹೇಳಿದಾಗ ಚಂಡಕರ್ಮ ಅನ್ನುವಂಥ ತಳವಾರ, ಆಗಲಿ ಪ್ರಭು, ನಿಮ್ಮ ಆಜ್ಞೆಯನ್ನು ನನ್ನ ಸೇವಕರು ಮೀರಲಾರರು ಎಂದು ಹೊರಟು ಹೋಗ್ತಾನೆ. 10ನೇ ಪದ್ಯ ನೋಡ್ಕೊಳ್ಳಿ. ಕಿರುವರೆಯದ ಶುಭ ಲಕ್ಷಣ ದರಕೆಯ ಸತ್ಕುಲದ ಮರ್ತ್ಯ ಯುಗಲಕಮಂ ತಾನರಸಲ್ ಬಳರಿಯ ಬನದಿಂ ಪೊರಮಟ್ಟಂ ಚಂಡಕರ್ಮನೆಂಬ ತಳಾರಿಂ. ಅಂದರೆ ಇಲ್ಲಿ ಯೌವನವಿನ್ನೂ ಆರಂಭವಾಗದ ಶುಭ ಲಕ್ಷಣಗಳುಳ್ಳ ಉತ್ತಮ ಕುಲದ 2 ಮಾನವರನ್ನು ಈ ಹುಡುಕೊಂಡು ಚಂಡಕರ್ಮ ಕಾಡಿನ ಒಳಗಡೆ ಬಂದಾಗೇನಾಯಿತು? ಇತ್ತಲ್ ಬಳಿಕ ಪಂಚಶತೋತ್ತಮ ಯತಿ ಸಮಿತಿ ವೆರಸು ಗಮನ ಪ್ರಾಯಶ್ಚಿ ನಿಮಿತ್ತಂ ಬಂದ ಸುದತ್ತಾಚಾರ್ಯರ್ ಪರೋಪವನಮಂ ಸಾರ್ಧರ್. ಅದೇ ಸಮಯದಲ್ಲಿ 500 ಮುನಿಗಳೊಡನೆ ಸಂಚರಿಸುತ್ತಿದ್ದ ಸುದತ್ತಾಚಾರ್ಯರು ತಮ್ಮ ಸಂಚಾರದ ದೋಷದ ಪ್ರಾಯಶ್ಚಿತ್ತಕ್ಕೋಸ್ಕರ ಆ ಪಟ್ಟಣದ ಹೊರವಲಯದ ಉದ್ಯಾನಕ್ಕೆ ಬರ್ತಾರೆ. ಬಂದಾಗ ಮುನಿ ಸಮುದಾಯ ಸಮೇತಂ ವಿನೇಯಜನ ವನಜವನ ದಿವಾಕರನಂತ ಮುನಿ ಪನುವಾಸಮಂ ಪರ್ವನಿಮಿತ್ತಂ ತಳೆದು ಬಳಿಕ ಬಾಲಕಯುಗಮೇ. ಶಿಷ್ಯರ ಸಮೂಹಕ್ಕೆ ಸೂರ್ಯನಂತಿದ್ದ ಆ ಮುನಿಶ್ರೇಷ್ಠರಾದಂತಹ ಸುದತ್ತಾಚಾರ್ಯರು ಚಾತುರ್ಮಾಸದ ನಿಮಿತ್ತ ಅಲ್ಲಿ ತಂಗಿದರು. ನಂತರ ಶಿಷ್ಯರಾದ ಅಭಯರುಚಿ ಮತ್ತು ಅಭಯಮತಿ ಎಂಬ 2 ಬಾಲಕರನ್ನು ಭಿಕ್ಷೆಗಾಗಿ ಕಳಿಸ್ತಾರೆ. ಹೋಗಿ ಭಿಕ್ಷೆ ಬೇಡ್ಕೊ ಬನ್ನಿ ಮಕ್ಕಳೇ ಅಂತ. ಆ ಮಕ್ಕಳು ಹೋದರು. ಚೆರಿಗೆಗೆ ಬೀಳ್ಕೊಡೆ ಗುರುಗಳ ಚರಣಕ್ಕ ಯುಗಗಳ ಮೆರಗಿ ಪೊರಮಟ್ಟಾಗಳ್ ತರುಣ ವನಹರಿಣೆ ಯುಗಮಂ ತರಕ್ಷು ಪಿಡಿಯುವಂತೆ ಚಂಡಕರ್ಮಮಂ ಪಿಡಿದಂ. ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿ ಹೊರಗಡೆ ಬಂದಂಥ ಬಾಲಕರನ್ನು ಕಂಡ ತಕ್ಷಣ ಕಾಡಿನ ಜಿಂಕೆಯ ಮರಿಗಳನ್ನು ಚಿರತೆ ಹಿಡಿಯುವಂತೆ ಚಂಡಕರ್ಮನು ಅವರನ್ನು ಹಿಡಿದುಕೊಳ್ತಾನೆ. ಸುದತ್ತಾಚಾರ್ಯರು ಅಲ್ಲೇನು ಭಿಕ್ಷೆಗೆ ಕಳಿಸಿರ್ತಾರೆ, ಅದೇ 2 ಅಭಯರುಚಿ ಅಭಯಮತಿ ಅನ್ನುವಂತಹ 2 ಶಿಷ್ಯರನ್ನು ಈ ಒಂದು ರಾಜ ಹೇಳ್ದಂಥ ಆರ್ಡ್ರನ್ನು ಪಾಲನೆ ಮಾಡೋದಕ್ಕೆ ಏನು ಬಂದಿದ್ದಂಥ ತಳವಾರ ಚಂಡಕರ್ಮ ಒಂದು ರೀತಿಯಲ್ಲಿ ಜಿಂಕೆ ಮರಿನ ಚಿರತೆ ಹಿಡ್ಕೊಂಡಂಗೆ ಹಿಡ್ಕೊಂಡ್ಬಿಡ್ತಾನಂತೆ. ನೋಡಿ ಅಲ್ಲಿ ಅದಾದಮೇಲೆ ಅಭಯರುಚಿ ಅಭಯಮತಿಯಂ ಬಬು ಯಮನ ಪಾಪಕರ್ಮ ನೊಯ್ವೆ ಎಡೆಯೋಳ್ ಮತ್ತ ಅಭಯರುಚಿ ತಂಗಿಗೆ ಎಂದಪನ್ ಬೀತೆಯಾಗಲೆಗೆ ತಾಯಿ ಮರಣದ ದೆಸೆಯೋಳ್. ಆ ಪಾಪಿ ಚಂಡಕರ್ಮನು ಅಭಯರುಚಿ ಮತ್ತು ಅಭಯಮತಿಯರನ್ನು ಎಳ್ಕೊಂಡು ಹೋಗ್ತಿದ್ದಾಗ ಅಭಯರುಚಿ ಅಲ್ಲಿ ಎದರಿದ ತಂಗಿಗೆ ಹೇಳ್ತಾ ಇದ್ದಾನೆ, ತಾಯಿ ಮರಣದ ವಿಷಯದಲ್ಲಿ ಎದರಬೇಡ,
ಎಂದು ಸಮಾಧಾನ ಹೇಳ್ತಾನೆ. ಅಭಯ ರುಚಿಯೇ ಅಭಯಮತಿಗೆ ಹೇಳುವಂಥ ಮಾತು. ನಿಯತಿಯನಾರ್ ಮೀರದಪರ್ ಭಯಮೇವುದು ಮುಟ್ಟಿದಡೆಗೆ ಸೈರಿಸುವುದೇ ಕೇಳ್ ನಯವಿದೆ ಪೆತ್ತ ಪರಿಶಾಹ ಜಯಮಂ ತಪಂ ತಪಕೆ ಬೇರೆ ಕೊಡರ ಡೊಳವೇ. ವಿಧಿಯಾಟವನ್ನು ಯಾರು ಮೀರ್ಲಿಕ್ಕಾಗತ್ತೆ? ಬಂದೊದಗಿದ ಕಷ್ಟಗಳನ್ನು ತಾಳ್ಮೆಯಿಂದ ಸಹಿಸುವುದೇ ತಪಸ್ಸು. ತಪಸ್ಸಿಗೆ ಇದಕ್ಕಿಂತ ಬೇರೆ ಆದಿ ಇದೆಯಾ ಅಂಥೇಳಿ ಧೈರ್ಯವನ್ನು ತುಂಬ್ತಾರೆ. ಅಲ್ಲಿ ವಿಧಿಯಾಟಕ್ಕೆ ಇನ್ನು ದೊಡ್ಡವರು ಯಾರಿದ್ದಾರೆ ಅಂಥೇಳಿ ಬಂದ ಕಷ್ಟಗಳನ್ನು ನಾವು ಸಹಿಸ್ಕೋಬೇಕು ಅಂಥೇಳಿ ಅದೇ ತಪಸ್ಸು ಅಂತೇಳಿ ಇಲ್ಲಿ ಅಭಯ ರುಚಿ ಅಭಯಮತಿಗೆ ಧೈರ್ಯವನ್ನು ತುಂಬ್ದ. ಅಣ್ಣನ ಮಾತಂ ಮನದೋಳ್ ತಿಣ್ಣಂ ತಳೆದೆಂದಳನುಜೆ ಮಾಡಿದುದಂ ನಾವುಣ್ಣದೆ ಪೋಕುಮೆ ಭಯಮೇ ಕಣ್ಣ ಭವ ಪ್ರಕೃತಿ ವಿಕೃತಿ ನಾವರೆಯುವುದೇ. ಅಣ್ಣನ ಮಾತನ್ನು ಮನಸಾರೆ ಒಪ್ಪದಂತಹ ಅಭಯಮತಿ ಅಂದರೆ ತಂಗಿ, ನಾವು ಮಾಡಿದ ಕರ್ಮದ ಫಲವನ್ನು ಅನುಭವಿಸದೆ ಹೋಗಲಿಕ್ಕೆ ಸಾಧ್ಯವೇ ಇದೆಯಾ? ಈ ಸಂಸಾರದ ಹುಟ್ಟು ಸಾವುಗಳ ಬದಲಾವಣೆ ನಮಗೆ ಹೊಸದೇನಲ್ಲ ಅಂಥೇಳಿ ನಾವು ಮಾಡಿರೋ ಕರ್ಮದ ಫಲ ನಾವು ಅನುಭವಿಸ್ಲೇಬೇಕು ಅಂತ ಅಭಯಮತಿ ಹೇಳ್ತಾ ಇದ್ದಾಳೆ. ಏನಿತ್ತೊಳವ ಅಪಾಯ ಕೋಟಿಗಳ ತರ್ಕಂ ಗೇಹ ಮತ್ತೆ ದೇಹಮಿದಂ ನೆಟ್ಟನೆ ಪೊತ್ತು ಸುಖಮನ ಅನುಸರಿಸುವ ಅರಿಸುವ ಮನುಜಂ ಮೊರಡಿಯೊಳೆ ಮಾದುಪಳಮ ಅರಸದಿರಂ. ಈ ದೇಹವೇ ಸಕಲ ಆಪತ್ತುಗಳಿಗೆ ಮನೆ ಇದ್ದಂಗೆ. ಇಂಥ ದೇಹವನ್ನು ಹೊತ್ಕೊಂಡು ಸುಖವನ್ನು ಹುಡುಕೋದು ಕಲ್ಲಿನ ಬೆಟ್ಟದ ಮೇಲೆ ಹಣ್ಣನ್ನು ಹುಡುಕಿದಂತೆ ವ್ಯರ್ಥ ಅಂತೇಳಿ ಚರ್ಚಿಸ್ತಾರೆ. ಈ ದೇಹ ಎಲ್ಲ ಸಕಲ ಆಪತ್ತುಗಳಿಗೆ ಮನೆ ಥರ ಅಂತೇಳಿ ಹೇಳ್ತಾ ಇದ್ದಾರೆ. ಇಂತಹ ದೇಹನ ಹೊತ್ಕೊಂಡ್ಬಿಟ್ಟು ನಾವು ಸುಖವನ್ನು ಹುಡುಕ್ಬೇಕಾ ಅಂಥೇಳಿ ಅಭಯ ರುಚಿ ಅಭಯಮತಿ ಮಾತಾಡ್ತಿದ್ದಾರೆ ನೋಡಿ. ಇಂತಿಂಥ ಓರ್ವರ ಸಂತೈಸುತ್ತಂ ನೃಪೇಂದ್ರನ ಅನುಜಾತರ್ ನಿಶ್ಚಿತಂ ಪೊಕ್ಕರ್ ಪಶಿದ ಕೃತಾಂತನ ಬಾಣಿಸುವಲಿರ್ದ ಮಾರಿಯ ಮನೆಯಂ. ಅಂದರೆ ಈ ರೀತಿಯಾಗಿ ಮಾತಾಡಿಕೊಂಡು ತಮ್ಮನ್ನು ತಾವು ಸಮಾಧಾನ ಮಾಡಿಕೊಂಡು ಸಂತೈಸುತ್ತಾ ಅಲ್ಲಿ ನೃಪ ಅಂದರೆ ರಾಜನ ಬಳಿಗೆ ಅವರು ಬರ್ತಾರೆ. ಬಂದುಬಿಟ್ಟು ಅಲ್ಲೇನು ಮಾರಿಗುಡಿ ಇತ್ತು ಆ ಮಾರಿಗುಡಿಯನ್ನು ಪ್ರವೇಶ ಮಾಡ್ತಾರೆ. ಭೈರವನ ಜವನ ಮಾರಿಯ ಮೂರಿಯ ಒಲ ನಿಂದ ಮಾರಿದತ್ತಂ ಲಲಿತಾಕಾರರ ಧೀರರ ಬಂದ ಕುಮಾರರ ರೂಪಿಂಗೆ ಟಕ್ಕುಗೊಂಡಂತಿರ್ದಂ. ಅಂದರೆ ಇಲ್ಲಿ ಯಮ ಅಥವಾ ಭೈರವನಂತೆ ಕ್ರೂರವಾಗಿ ನಿಂತ್ಕೊಂಡಿದ್ದಂಥ ಆ ರಾಜ ಮಾರಿದತ್ತ ಸುಂದರವಾಗಿದ್ದ ಮತ್ತು ಧೀರರಾಗಿದ್ದ ಆ ಮಕ್ಕಳ ರೂಪವನ್ನು ನೋಡಿ ಒಂದು ಕ್ಷಣ ಬೆರಗಾಗಿ ಸ್ತಬ್ಧನಾಗ್ತಾನೆ. ಆ ಸ್ತಬ್ಧನಾದ ಮೇಲೆ ಅರಸನ ಕೆಲ ಬಲದವರ್ಗಳ್ ಪರಸಿರೆ ನೃಪೇಂದ್ರನಂ ನೀವೆನೆ ಮಂದರ ಧೀರನ ಅಭಯ ರುಚಿ ನೃಪವರ ನಿರ್ಮಲ ಧರ್ಮದಿಂದೇ ಪಾಲಿಸುಧರೆಯಂ. ನೋಡಿಯಲ್ಲಿ ರಾಜನ ಸುತ್ತಮುತ್ತ ಇದ್ದಂಥವರು ಆ ಮಕ್ಕಳನ್ನು ನೋಡಿ ರಾಜನನ್ನು ಹರಸಿ ಎಂದಾಗ ಮಂದರ ಪರ್ವತದಂತೆ ಧೀರನಾದ ಅಭಯ ರುಚಿಯು ರಾಜನೇ ನೀನು ನಿರ್ಮಲವಾದ ಧರ್ಮದಿಂದ ಈ ಭೂಮಿಯನ್ನು ಪಾಲಿಸು ಅಂಥೇಳಿ ಹರಿಸ್ತಾನೆ. ಅಂದರೆ ಹಾರೈಸ್ತಾ ಇದ್ದಾನೆ. ನಿರ್ಮಲವಾದ ಧರ್ಮದಿಂದ ಈ ಭೂಮಿನ ನೀನು ನಡೆಸು ಅಂತೇಳಿ ಹೇಳ್ದ. ಆ ರೀತಿಯಾಗಿ ಅವನು ಇಲ್ಲಿ ತನ್ನ ಅಭಿಪ್ರಾಯವನ್ನು ಹೇಳ್ತಾನೆ. ಇದಾದಮೇಲೆ ಪದ್ಯದ ಇಷ್ಟು ನಿಮ್ಮ ನಿರ್ಮಲ ಧರ್ಮದಿಂದ ಈ ಭೂಮಿಯನ್ನು ಪಾಲಿಸು ಅನ್ನುವಂಥ ಪದ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು. ಈ ಪದ್ಯದ ಪ್ರಮುಖಾಂಶಗಳನ್ನು ನೋಡೋದಾದರೆ ಒಂದು 20 ಪ್ರಮುಖಾಂಶಗಳಿದೆ. ಹಿಂಸೆಯ ತಾಣ ಮತ್ತು ಮಾರಿದತ್ತ ರಾಜ. ಅಂದರೆ ಈ ಕಾವ್ಯವು ಮಾರಿದತ್ತ ರಾಜನ ಬಗ್ಗೆ ಹೇಳ್ತಾ ಇದೆ. ಅಲ್ಲಿನ ಒಂದು ವಿಚಾರನ ಅಲ್ಲಿ ಹೇಳಿದ್ದೀವಿ. ವಸಂತ ಕಾಲ ಜಾತ್ರೆಯ ಸಡಗರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ನರಬಲಿಯ ಹರಕೆಯ ಬಗ್ಗೆ ಹೇಳಿದ್ದೀವಿ. ಅಭಯ ರುಚಿ ಮತ್ತು ಅಭಯಮತಿಯರ ಆಗಮನದ ಬಗ್ಗೆ ಹೇಳಿದ್ದೀವಿ. ಸಾವು ನೋವಿನ ಬಗೆಗೆ ಏನೆಲ್ಲ ಇದೆ ಅದನ್ನು ಹೇಳಿದ್ದೀವಿ. ರಾಜನ ಮನೋಪರಿವರ್ತನೆ ನಾಂದಿ ಅಂದರೆ ಅಲ್ಲಿಗೆ ಯಾವುದೇ ಭಯ ಇಲ್ಲದೆ ಆ ಮಕ್ಕಳು ಬಂದಂಥದ್ದು. ಸೊ ಇಲ್ಲಿ ಅದನ್ನು ಹೇಳಿದ್ದೀವಿ. ಇಷ್ಟು ಈ ಒಂದು ಪದ್ಯದಲ್ಲಿರುವಂಥ ಪ್ರಮುಖ ವಿಚಾರಗಳು. ಇನ್ನು ಪ್ರಶ್ನೋತ್ತರಗಳಿಗೆ ಹೋದರೆ ಮಾರಿ ದೇವತೆ ಆರಾಧನೆಗೆ ಜನರ ಪ್ರತಿಕ್ರಿಯೆ, ಇದಕ್ಕೆ ಅಲ್ಲಿ ಉತ್ತರವನ್ನು ಕೊಟ್ಟಿದ್ದೀವಿ. ಜನ ಯಾವ ರೀತಿ ಪ್ರತಿಕ್ರಿಯಿಸಿದ್ರು ಅಂತ.
ಆಮೇಲೆ ವಸಂತ ವರ್ಣನೆ ಮೂಡಿದ ಬಗೆ ಅದನ್ನು ಕೂಡ ಅಲ್ಲಿ ಕೊಟ್ಟಿದ್ದೇವೆ. ನಂತರ ಮಾರಿ ಜಾತ್ರೆಯ ಸಂಭ್ರಮದಲ್ಲಿ ಜನರು ತೋರುವ ಭಕ್ತಿಯ ಸ್ವರೂಪ ಅಂತೇಳಿ ಇದೆ, ಅದನ್ನು ಕೂಡ ಅಲ್ಲಿ ಉತ್ತರವನ್ನು ಕೊಟ್ಟಿದ್ದೇವೆ. ಅಣ್ಣ ತಂಗಿ ಪರಸ್ಪರ ಸಂತೈಸ್ಕೊಂಡಿದ್ದು ಹೇಗೆ ಅಂತೇಳಿ ಪ್ರಶ್ನೆ ಇದೆ, ಅದಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದೇವೆ. ಇನ್ನು 10 ಅಂಕದ ಪ್ರಶ್ನೆಗಳು. ಮಾಡಿದುದಂ ತಾವುಣ್ಣದೆ ಪೋಕುಮೆ, ಈ ವಾಕ್ಯದ ಭಾವವನ್ನು ವಿವರಿಸಿ. ಅಂದರೆ ಇಲ್ಲಿ ಮಕ್ಕಳು ತಮ್ಮಲ್ಲೇ ಒಂದಷ್ಟು ಮಾತಾಡ್ಕೊಳ್ಳುವಂಥದ್ದು. ಸೊ ಆ ವಿಚಾರಗಳನ್ನು ಇಲ್ಲಿ ನಾವು ಬರಿಬೇಕಾಗತ್ತೆ. ಆ 3 ಪಾಯಿಂಟನ್ನು ಏನು ನಾವು ಕೊಟ್ಟಿದ್ದೀವಿ ಅದನ್ನು ನೀವು ಜೋಡಿಸ್ಕೊಂಡು ಬರಿಬೋದು. 2ನೇ ಪ್ರಶ್ನೆ, ನಿರ್ಮಲ ಧರ್ಮದಿಂದ ಪಾಲಿಸಿದರೆ ಇದರ ಸ್ವಾರಸ್ಯವನ್ನು ಕಾವ್ಯದ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಂತೇಳಿ ಇದೆ. ಅದರ ಹಿನ್ನೆಲೆಯಲ್ಲಿ ನೀವು ಚರ್ಚೆಯನ್ನು ಮಾಡಿ. ಮಾರಿಗುಡಿಯ ಸುತ್ತಲ ಪರಿಸರದ ವರ್ಣನೆಯನ್ನು ವಿವರಿಸಿ. ಅಲ್ಲಿ ಯಾವ ರೀತಿಯಾಗಿ ಆ ಒಂದು ಮಾರಿಗುಡಿ ಇತ್ತು, ಮಾರಿಗುಡಿ ಸುತ್ತಮುತ್ತ ಏನೇನೆಲ್ಲ ಇತ್ತು ಅಂದ್ರೆ ಅದ್ರ ಬಗ್ಗೆ ಅವನೇನು ವರ್ಣನೆ ಕೊಟ್ಟಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಟ್ಟಿದ್ದೇವೆ. 4ನೇ ಪ್ರಶ್ನೆ, ಪ್ರಾಣಿ ಹಿಂಸೆಯ ಸ್ವರೂಪವನ್ನು ಯಶೋಧರ ಚರಿತೆ ಕಾವ್ಯದ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಂತಿದೆ, ಅದಕ್ಕೂ ಕೂಡ ನಾವು ಅಲ್ಲಿ ಉತ್ತರವನ್ನು ಕೊಟ್ಟಿದ್ದೇವೆ, ಅದನ್ನು ಕೂಡ ನೀವು ಗಮನಿಸ್ಕೊಳ್ಬೋದು. ಇಷ್ಟು ನಿಮ್ಮ ಏನು ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ನಿರ್ಮಲ ಧರ್ಮದಿಂದ ಪಾಲಿಸು ಧರೆಯಂ ಅನ್ನುವಂತಹ ಜನ್ನಕವಿ ಬರೆದಿರುವಂಥ ಪದ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು. ಖಂಡಿತ ಈ ಒಂದು ಪದ್ಯ ನಿಮಗೆ ಅರ್ಥ ಆಗಿದ್ದರೆ, ಇಷ್ಟ ಆಗಿದ್ದರೆ ನಮ್ಮ ಒಂದು ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಂದನೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.